ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಸೊಲ್ಲದಹಳ್ಳಿ ರೈತರ ಬೆಳೆ ನಾಶ, ನಷ್ಟ ಆಗಿರುವ ಬೆಳೆಯ ಪರಿಹಾರ ನೀಡಲು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಅಳಲು ಹೇಳುತ್ತಿರುವ ರೈತರು ಇದೀಗ ಕಂಗಾಲು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸೊಲದರಹಳ್ಳಿ ಗ್ರಾಮದ ರೈತರು ಜಿಂದಾಲ್ ಕಂಪನಿಯಿಂದ ರೈತರು ಬೆಳೆದ ಬೆಳೆಗಳ ನಷ್ಟದಿಂದ ಗೋಳಾಡುತ್ತಿದ್ದಾರೆ. ಹೌದು, ಸೊಲದರಹಳ್ಳಿ ಕಂದಾಯ ಗ್ರಾಮದ ರೈತರಿಗೆ ಜೆಎಸ್ಡಬ್ಲ್ಯೂ ಕಂಪನಿಯು ವಿದ್ಯುತ್ ಶೇಖರಣಾ ಘಟಕ ಮಾಡುತ್ತಿರುವ ಕೆಲಸದಿಂದ ರೈತರ ಬೆಳೆಗಳು ನಾಶವಾಗಿವೆ ಎಂದು ರೈತರು ತಮ್ಮ ಗೋಳನ್ನು ಹೇಳಿಕೊಳ್ಳುತ್ತಿರುವುದನ್ನು ನೋಡಬಹುದು. ರೈತರ ಸಮಸ್ಯೆಗಳು ಗೋಳು ಕೇಳುತ್ತಿಲ್ಲ ಅಧಿಕಾರಿಗಳು. ಸೊಲ್ದರಹಳ್ಳಿ ಗ್ರಾಮದ ಪಕ್ಕದಲ್ಲಿ ವಿದ್ಯುತ್ ಶೇಖರಣಾ ಘಟಕವು ಸ್ಥಾಪನೆಯಾಗುತ್ತಿದ್ದು, ಈ ಸ್ಥಳಕ್ಕೆ ವೀಕ್ಷಣೆ ಮಾಡಲು ರೈತರು ಹೇಳುವ ಹಾಗೆ ವಿಜಯನಗರ ಜಿಲ್ಲೆಯ ಎಸಿ ಸಾಹೇಬರು ಹಾಗೂ ಕೂಡ್ಲಿಗಿ ತಹಶೀಲ್ದಾರ್ ಬಂದು ಕಂಪನಿಯ ಅಧಿಕಾರಿಗಳ ಜೊತೆ ಮಾತನಾಡಿ, ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಿಮ್ಮ ಬೆಳೆಗಳಿಗೆ ಹಾನಿಯಾಗಿರುವ ಕುರಿತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಕಳಿಸುವುದಾಗಿ ತಿಳಿಸಿ ಹೋಗಿದ್ದಾರೆ ಎಂದು ಗ್ರಾಮಸ್ಥರು ನಮ್ಮ ಮಾಧ್ಯಮಕ್ಕೆ ಮಾಹಿತಿ ತಿಳಿಸಿದರು. ವಿದ್ಯುತ್ ಶೇಖರಣಾ ಘಟಕ ನಿರ್ಮಾಣವಾಗುತ್ತಿರುವ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕಿನಲ್ಲಿ ಬರುವಂತಹ ರೈತರ ಭೂಮಿಗಳಲ್ಲಿ ಬೆಳೆದ ಬೆಳೆಗಳು ಟೊಮೆಟೊ, ಬೀನ್ಸ್, ಸೀಡ್ಸ್, ಸೌತೆಕಾಯಿ, ಶೇಂಗಾ, ತೊಗರಿ, ರಾಗಿ ಹಾಗೂ ಇನ್ನಿತರ ಬೆಳೆಗಳಿಗೆ ಜೆಎಸ್ಡಬ್ಲ್ಯೂ ವಿದ್ಯುತ್ ಶೇಖರಣಾ ಘಟಕವನ್ನು ಸ್ಥಾಪನೆ ಮಾಡುವುದಕ್ಕೆ ಮುಂದಾಗಿರುವುದು. ಆ ಸ್ಥಳದಲ್ಲಿ ಕಾಮಗಾರಿಯು ಪ್ರಾರಂಭವಾಗಿರುವುದರಿಂದ ಬೆಳೆದಂತ ಎಲ್ಲ ಬೆಳೆಗಳ ಮೇಲೆ ವಿಪರೀತ ಮಣ್ಣು ಧೂಳಿನಿಂದ ಬೆಳೆಗಳು ನಾಶವಾಗಿವೆ ಎಂದು ಅಳಲನ್ನು ತೋಡಿಕೊಂಡಿದ್ದಾರೆ. ರೈತರು ಬೆಳೆಗಳಿಗೆ ಪರಿಹಾರ ಸಹ ಕೊಡದೆ ಏಕಾಏಕಿ ತಮ್ಮ ಕೆಲಸ ಮುಂದುವರಿಸಿದ್ದಾರೆ. ಆದರೆ ಅಕ್ಕಪಕ್ಕದ ರೈತರ ಸಹಕಾರ ತೆಗೆದುಕೊಳ್ಳದೆ ನಮ್ಮ ಬೆಳೆದಂತ ಬೆಳೆಗಳ ಮೇಲೆ ಧೂಳು ತುಂಬಿ ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ನಷ್ಟ ಮಾಡಿರುತ್ತಾರೆ ಎಂದು ರೈತರು ಆರೋಪಿಸಿದ್ದಾರೆ. ಕೂಡ್ಲಿಗಿ ಶಾಸಕರು ಇಂಥ ದೊಡ್ಡ ಕಂಪನಿಗಳಿಂದ ನಮಗಳಿಗೆ ನಷ್ಟ ಆಗುತ್ತಿರುವುದನ್ನು ಸರ್ಕಾರ ಕ್ರಮವಹಿಸಿ ಇಂಥ ಕಂಪನಿಗಳ ವಿರುದ್ಧ ಹಾಗೂ ನಮಗೆ ನಷ್ಟ ಭರಿಸುವ ನೆರವು ನೀಡಬೇಕೆಂದು ಸೊಲದರಹಳ್ಳಿ ಗ್ರಾಮಸ್ಥ ರೈತರು ಬೇಡಿಕೆಯಾಗಿದೆ. ಬೆಳೆ ಜಾಸ್ತಿ ಹಾಕಿದ್ವಿ, ಹಾಗಾಗಿ ಲಕ್ಷಾನುಗಟ್ಟಲೆ ಖರ್ಚು ಬಂದು ಹೋದ ಸರಿ ಮಳೆ ಬಂದು ಸ್ವಲ್ಪ ನಮಗೆ ಬೆಲೆದು ಅಷ್ಟು ಕಷ್ಟ ಆಗಿರೋದು. ಈ ಸರಿನಾದ್ರೆ ಬೆಲೆ ಬಂದ ಟೈಮಾಗೆ ಈ ಜೆಎಸ್ಡಬ್ಲ್ಯೂ ಕಂಪ್ನಿಯಿಂದ ಧೂಳು ಬಂದು ಹಂಗಾಗಿ ಎಲ್ಲ ಈ ಥರ ಹೂವೆಲ್ಲ ಡ್ರಾಪ್ ಆಗಿ ಈ ಥರ ಹೂವೆಲ್ಲ ಡ್ರಾಪ್ ಆಗಿ ನಾವು ಮಾಡಿದ್ದಕ್ಕಂಥ ಬೆಳೆಗೆ ಇದು ಏನು ಫಲ ಸಿಗ್ತಾ ಇಲ್ಲ. ಅದರಿಂದ ನಿಮಗೆ ಏನಾನ ಕಂಪ್ನಿಯವರು ಏನಾನ ನಿಮಗೆ ಪರಿಹಾರ ಗಿರಿಯಾರ ಏನಾರು ಕೊಟ್ಟಿದ್ದಾರೆ? ಅದನ್ನು ಈಗ 15 ದಿನದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಅಷ್ಟು ಕಷ್ಟ ಹೇಳ್ತಾರೆ. ಅಲ್ಲ, ಪ್ರಯತ್ನ ಅಂತಂದ್ರೆ ಅವ್ರನ್ನ ಕೇಳೋ ಅವಶ್ಯಕತೆ ಇಲ್ಲಲ್ಲ. ನೀವು ನಿಮ್ಮ ಬೆಳೆ ಲಾಸ್ ಆಗೈತಂದ್ರೆ ಸಂಬಂಧಪಟ್ಟಂತ ಇಲಾಖೆಯನ್ನ ಕರೆಸಿ ಕಂಪ್ಲೇಂಟ್ ಮಾಡ್ಬೋದು. ಅಷ್ಟೊಂದು ಗೊತ್ತಿಲ್ಲ ನಮ್ಗೆ, ಅಷ್ಟೊಂದು ರೈತರಿಗೆ ಕಂಪ್ನಿಯವ್ರನ್ನ ಕೇಳ್ಕೊಂತ ಇದೀವಿ. ಅವರು ಇದಕ್ಕೆ ಅವತ್ತು ಇವತ್ತು ಅಂತಂದು ಹಿಂಗೆ ಲೇಟ್ ಮಾಡಾಕಿದ್ದಾರೆ. ಹಂಗಾಗಿ ನಿಮ್ಮ ಮುಖಾಂತರ ಒಂದು ನಮಗೆ ಎಲ್ಲ ಅನುಕೂಲ ಮಾಡ್ತಿದ್ದಾರೆ. ಕೇಳಕ್ ಹೋದಾಗ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವರೇ ಕಂಪ್ನಿಯವರೇ ಮಾಡ್ತಾರೆ. ಹಂಗಾಗಿ ನಮಗೆ ಫೋನ್ ಮಾಡಿ ಹೇಳಿದ್ರು. ನಾನು ಸಂತೋಷ್ ಕುಮಾರ್ ಅಂತೇಳಿ, ನಾನು ಅಂಬೇಡ್ಕರ್ ಯುವ ಸೇನಾ ಜಿಲ್ಲಾಧ್ಯಕ್ಷರು. ಹಿಂಗೆ 15 ದಿನದಿಂದ ಹಿಂಗೆ ಕೇಳ್ತಾ ಇದೀವಣ್ಣ, ಕೊಡ್ತಾ ಇಲ್ಲ ಅಂತೇಳಿ ನಮ್ಗೆ ಕರೆ ಮಾಡಿದ್ರು. ಯಾಕೆ ಕೊಡ್ತಾ ಇಲ್ಲ, ನೀವು ಏನು ಪರಿಹಾರ ತೊಗೋಬೇಕಾಯ್ತಲ್ಲ ಮತ್ತೆ ಅಂತಂದು. ಇಲ್ಲಣ್ಣ ತಹಶೀಲ್ದಾರ್ ಮೇಡಮ್ ಅವರು ಒಂದ್ಸಲ ಬಂದೋದ್ರು. ಬಂದಾಗ ನಮ್ಮನ್ನ ಕರೀತಾರೆ ಅಂತೇಳಿ ನಾವು ನೋಡ್ತಿದ್ವಿ. ನಾವು ಬರೋದ್ರೊಳಗೆ ಅವರು ಮೇಡಮ್ ಅವ್ರು ಹೋಗ್ಬಿಟ್ರು. ತಹಶೀಲ್ದಾರ್ ಮೇಡಮ್ ಅವ್ರು ಬಂದಿದ್ದಾರೆ, ಗಮನಕ್ಕೆ ಬಂದಿದೆ ಅವ್ರಿಗೆ. ಬಂದಿದ್ರಂತೆ ವಿಲೇಜ್ ಅಕೌಂಟರ್ RI ಅವ್ರು ಏನು ಬಂದಿದ್ದಾರಾ? ನಿನ್ನೆ ಬಂದಿದ್ರು, ವಿಸಿಟ್ ಮಾಡಿದ್ರು. ಏನು ಹೇಳಿದ್ರು? ಬಂದು ಏನಂತ ಹೇಳಿದ್ರು, ಇಲ್ಲ ನಾವು ನಾಳೆ ಬರ್ತೀವಿ, ತೋಟಗಾರಿಕೆ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡ್ ಬರ್ತೀವಿ. ತೋಟಗಾರಿಕೆ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮ ಬೆಳೆ ಎಷ್ಟು ನಷ್ಟ ಆಗೈತೆ, ಏನು ಸಮಸ್ಯೆ ಆಗೈತೆ, ಇದನ್ನೆಲ್ಲ ನಾವು ಪರಿಹಾರ ಕೊಡಿಸ್ತೀವಿ. ಇದಕ್ಕೆ ಅವ್ರಿಗೆ ತಹಸೀಲ್ದಾರ್ ಕಂಪ್ನಿಗೆ ಒಂದು ನೋಟಿಸ್ ಮಾಡ್ತು ಅಂತ ಹೇಳಿದ್ರು. ಆದ್ರೆ ಇವತ್ತು ಬಂದಿಲ್ಲ, ಅವರು ಯಾರು ಬಂದಿಲ್ಲ. ಹೌದ್ರಾ? ಇವಾಗ ಯಾರು ಬಂದಿದ್ರು ಅಧಿಕಾರಿಗಳು? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರು ಬಂದಿದ್ರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರು ಅಲ್ಲಿ ಏನು ಡಿಕ್ಕಿಂಗ್ ಮಾಡ್ತಾ ಇದಾರಲ್ಲ ಮಣ್ಣು, ಆ ಮಣ್ಣು ಡಿಕ್ಕಿಂಗ್ ಆ ಒಂದು ಸರ್ವೆ ನಂಬರ್ ಇಂದ ಇನ್ನೊಂದು ಸರ್ವೆ ನಂಬರ್ಗೆ ಡಂಪಿಂಗ್ ಮಾಡ್ತಾ ಇದ್ದಾರೆ ಮಣ್ಣನ್ನು. ಎಷ್ಟಡಿ? ಸುಮಾರು ಅಂದ್ರೆ ಒಂದು 7-8 ಅಡಿ ಡಂಪಿಂಗ್ ಮಾಡ್ತಾ ಇದ್ದಾರೆ. ಒಂದು 10 ಅಡಿ ಒಂದು ಹೊಲದಾಗ್ಲಿಂದ ಇನ್ನೊಂದು ಹೊಲಕ್ಕೆ ಒಂದು ಸರ್ವೆ ನಂಬರ್ ಹೊಲದಿಂದ ಇನ್ನೊಂದು ಸರ್ವೆ ನಂಬರ್ ಹೊಲಕ್ಕೆ
ಪರ್ಮಿಷನ್ ತಗೊಂಡಿದಾರಂತೆ ಅವರು? ಪರ್ಮಿಷನ್ ತಗೊಂಡಿಲ್ಲ ಅವರು. ಅವರು ಯಾವುದೇ ಒಂದು ಪರ್ಮಿಷನ್ ತಗೊಂಡಿಲ್ಲ. ಬೆಳಿಗ್ಗೆ ನಾವು ವಿಲೇಜ್ ಅಕೌಂಟ್ರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದಾಗ ನಾವು ಯಾವುದೋ ಕಂದಾಯ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ PDOನ ಕೇಳಿದ್ವಿ, ಸರ್ ನೀವೇನಾದ್ರೂ NA ಕೊಟ್ಟಿದ್ರಾ ಅಥವಾ ಏನಾದ್ರು ಪರ್ಮಿಷನ್ ಕೊಟ್ಟಿದ್ರೆ? ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಾವು NOC ಕೊಟ್ಟಿಲ್ಲ ಅಂತ ಹೇಳಿದ್ರು ಅವರು ಕೂಡ. ಈ ಕಂಪ್ನಿಯವ್ರಿಗೆ ಕೇಳಿದ್ರೆ ರೈತರನ್ನೆಲ್ಲ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾತಾಡೋದು, ನಾವು ಖರೀದಿ ಮಾಡ್ಕೊಂಡಿದ್ವಿ, ನಾವು ಮಾಡ್ತಾ ಇದೀವಿ ಅಂತೇಳಿ ನಮ್ಮ ಅಕ್ಕಪಕ್ಕ ಇಲ್ಲಿರ್ತಕ್ಕಂಥ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಕಂಪ್ನಿಯವರು. ಮತ್ತೆ FIR ಮಾಡಿಸಿರ್ಬೇಕಾಗತ್ತಲ್ಲ ನೀವು? FIR ಮಾಡ್ಸಕ್ಕೆ ಈಗ ಅದು ಯಾಕಂದ್ರೆ ದೌರ್ಜನ್ಯ ಮೀನ್ಸು ಗಲಾಟೆ ಹಲ್ಲೆ ಮಾಡ್ದಂಗೆ ಆಗ್ತತಿ. ಆಮೇಲೆ ನೀವು ಕೇಳಕ್ ಹೋದಾಗ ಅವ್ರು ಮಾಡಕ್ ಬರಬಾರ್ದು. ಆ ರೀತಿ ರೈತರನ್ನ ನಿಮ್ಮ ಸಹಕಾರ ತಗೊಂಡೇ ಮಾಡ್ಬೇಕಲ್ಲ. ಅವರು ಬಂದಿಲ್ಲ. ನಾವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿಲ್ಲ. ನಾವೇನ್ ತಹಸೀಲ್ದಾರ್ಗೆ ಹೇಳಿವಿ. ಆಮೇಲೆ ಕಂದಾಯ ಇಲಾಖೆಗೆ ಮಾತ್ರ, ಯಾಕಂದ್ರೆ ನಮ್ದು ಕಂದಾಯ ಇಲಾಖೆಗೆ ಬರ್ತೈತೆ ಭೂಮಿ ಅಂತ ಹೇಳಿ ಕಂದಾಯ ಇಲಾಖೆಗೆ ಹೇಳಿದ್ವಿ. ಯಾಕಂದ್ರೆ ಒಂದ್ಸಲ ನಮ್ಮ ತಹಸೀಲ್ದಾರ್ ಮೇಡಮ್ ಬಂದಿದ್ರು. ಆಮೇಲೆ ಇವರು ಎ ಸಿ ಆಫೀಸರ್ ಇವ್ರು ಬಂದಿದ್ರು ಹೊಸಪೇಟರು. ಅವ್ರು ಬಂದಾಗ ಏನಾದ್ರು ನಮ್ಮ ಈ ಬೆಳೆಗಳೆಲ್ಲ ಸಮೀಕ್ಷೆ ಮಾಡಿದಾರ ಅಥವಾ ನೋಡಿರ್ತಾರೆ ಅಂತೇಳಿ ಅವ್ರಿಗೆ ವಿಷಯ ತಿಳಿಸಿದ್ವಿ. ಅವ್ರು ಯಾವುದೇ ಇದುವರೆಗಾದ್ರೂ ಏನೋ ಒಂದು ಕ್ರಮ ಕೈಗೊಂಡಿಲ್ಲ. ನಿನ್ನೆ ಮಾತ್ರ ವಿಲೇಜ್ ಅಕೌಂಟ್ರು ನಮ್ಮನ್ನ ತಹಸೀಲ್ದಾರೇ ಕಳಿಸಿದ್ದಾರೆ, ನಾನು ವಿಸಿಟ್ ಮಾಡಕ್ ಬಂದೀನಿ ಅಂತ ಹೇಳಿದ್ರು. ಇವತ್ತು ನೋಟಿಸ್ ಮಾಡ್ತು ಅಂತ ಹೇಳಿದ್ರು. ಆದ್ರೂ ಇಲ್ಲಿಯವರೆಗೂ ಅವ್ರು ಏನು ಮಾಡಿಲ್ಲ. ಆದ್ರೂ ಕಂಪ್ನಿಯವ್ರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕಂಪ್ನಿ ಮಾಡ್ತಾ ಇದ್ದಾರೆ, ಬೆಳಿಗ್ಗೆನಲ್ಲೂ ಕೆಲಸ ಮಾಡ್ತಾರೆ. ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಿ ವಿಲೇಜ್ ಅಕೌಂಟ್. ಅಂದ್ರೆ ನಿಮ್ಮ ಉದ್ದೇಶ ಈಗ ಏನಾಗಬೇಕಾಗಿದೆ ಅಣ್ಣ ಇದು? ನಮ್ಮ ಉದ್ದೇಶ ನಿಮ್ಮ ಮುಖಾಂತರ ಕೇಳ್ಕೊಳೋದು ಏನಂದ್ರೆ, ಇದು 8 ಎಕರೆ ಹೊಲ ಟೋಟಲಿ. 8 ಎಕರೆ ಹೊಲ. 8 ಎಕರೆ ಹೊಲ ಅಂದ್ರೆ ಕನಿಷ್ಠ ಅಂದ್ರೆ ಒಂದು 10 ಲಕ್ಷ ಖರ್ಚು ಮಾಡಿರ್ಬೋದು ಇದೊಂದು ವರ್ಷಲಿದ್ದ. ಅಂದ್ರೆ ಎಲ್ಲ ಅಂದ್ರೆ ಬರೇ ಒಳ್ಳೆ ಬೆಳೆನ ಹಾಕಿರೋದು. ಹಿಂಗೆ ಮಲ್ಸಿಂಗು, ಲ್ಯಾಟ್ರಲ್ಲು, ಈ ತರ ಟೊಮೆಟೊ, ಈ ತರ ಮತ್ತೆ ಸೌತೆ, ಆಮೇಲೆ ತೊಗರಿ, ಈ ತರ ಹಾಕಿವಿ. ಆದ್ರೆ ಹೋದ್ ಸಲ ಮಳೆ ಬಂದು ಇದು ಯಾವ್ದು ನಮಗೆ ರೈತರಿಗೆ ಬೆಳೆ ಕೈಗೆ ಬರ್ಲಿಲ್ಲ. ಈ ಸಲ ಒಳ್ಳೆ ಚೆನ್ನಾಗೈತೆ, ಕ್ಲೈಮೇಟ್ ಚೆನ್ನಾಗೈತೆ, ಒಳ್ಳೆ ಬೆಳೆ ಬರ್ತೈತೆ, ರೇಟುನು ಐತೆ. ನೀರಾವರಿಗೆ ಕಂಪ್ನಿಯರಿಂದ ನಮಗೆ ತೊಂದರೆ ಆಗ್ತೈತೆ. ಈ ಕಂಪ್ನಿಯರಿಂದ ತೊಂದರೆ ಆಗ್ತೈತೆ. ಆ ಕಂಪ್ನಿಯವರು ನಮಗೇನು ಇದು ಲಾಸ್ ಆಗೈತಲ್ಲ, ಈ ಬೆಳೆ ಏನು ನಷ್ಟ ಆಗೈತಲ್ಲ, ಈ ಪರಿಹಾರನ ಆ ಕಂಪ್ನಿಯವ್ರು ಕಟ್ಟಿ ಕೊಡ್ಬೇಕಂತ ನಾವು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ. ಅಲ್ಲೇವರೆಗೂ ಕೆಲಸ ಯಾವ್ದೇ ರೀತಿ ಕೆಲಸ ಮಾಡಬೇಡ ಅಂತ ಹೇಳ್ತಾ ಇದ್ವಿ. ಆದ್ರೆ ಬಿಡ್ತಾ ಇಲ್ಲ ಅವರು. ನಮ್ಮ ಮೇಲೆ ಎಲ್ಲ ನಮ್ಮ ಇಲ್ಲಿ ಎಲ್ಲ ರೈತರನ್ನ ಎದುರಿಸಿ, ಆಮೇಲೆ ಬೇರೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ನಾವು ಮಾಡ್ತೀವಿ, ನಾವು ಕೊಡ್ತೀವಿ ಅಂತ ಹೇಳಿ ಲೆಟರ್ ಕೊಡ್ರಿ, ಸ್ಟಾಪ್ ಮಾಡಕ್ಕೆ ನಮಗೆಲ್ಲ ಇದು ಮಾಡ್ತಾ ಇದ್ದಾರೆ ಕೆಲಸ. ಅಲ್ಲಿ ತಹಶೀಲ್ದಾರ್ ಬಂದು ಹೇಳ್ಬೇಕು ನಮಗೆ ಸ್ಟಾಪ್ ಮಾಡ್ರಿ ಅಂತ ಹೇಳಿ. ಆಮೇಲೆ ನೀವು ಲೆಟರ್ ಕೊಟ್ಟು ಬರ್ರಿ, ನಮಗ್ ಕಾನೂನು ಹೇಳಕ್ ಬರ್ತಾ ಇದಾರೆ. ಅಂದ್ರೆ ರೈತರಿಗೆ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ. ನಮ್ದು ಇಲ್ಲೇ ಸೂಲ್ದಳ್ಳಿ, ಇದೇ ಊರು, ಇದೇ ಕಂದಾಯ ಗ್ರಾಮದ ಊರು. ನಾವು ವಕೀಲರು ಇದೀವಿ. ನಮ್ಮ ಸ್ನೇಹಿತರು ಇವರೇ ಮಗ ಹೊಲದ ಓನ, ಇವ್ರ ಅಪ್ಪಾಜಿ ಹೆಸರು ಇವರೇ ಎಲ್ಲ, ಇವ್ರ ತಮ್ಮರು ಇವರೆಲ್ಲ ಮಾಡ್ತಾ ಇದಾರಲ್ಲ. ಎಲ್ಲ ನೀವೆಲ್ಲ ರೈತರು? ನಾವು ಕೂಡ ರೈತನೇ. ಯಾಕಂದ್ರೆ ಈ ರೈತನ ಸಮಸ್ಯೆ ಏನಂತ ಹೇಳಿ ಈಗ 2 ದಿನಲಿದ್ದಾನು ನಾವು ಬಂದು ವಿಚಾರ ಮಾಡ್ತಾ ಇದೀವಿ ಕಂಪ್ನಿಯವರು. ಆದ್ರೆ ಕೆಲಸ ಮಾಡ್ತಾ ಇದಾರೆ. ಕೆಲಸ ಮಾಡಬೇಡ ಅಂದ್ರೂ ಕೆಲಸ ಮಾಡ್ತಾ ಇದಾರೆ. ನೀವು ಅಲ್ಲಿ ಹೋಗಿ ಲೆಟರ್ ಕೊಟ್ರಿ, ಸ್ಟಾಪ್ ಮಾಡ್ರಿ, ನಮಗೆ ಸ್ಟಾಪ್ ಮಾಡೋವರೆಗೂ ನಾವು ಮಾಡ್ತೀವಿ. ಅಂದ್ರೆ ರೈತರು ಇಲ್ಲಿ ಸಮಸ್ಯೆ ಬೇಕಾಗಿಲ್ಲ ಅವ್ರಿಗೆ. ನಾವು ಅಲ್ಲಿ ಹೋಗ್ಬಿಟ್ಟು ಲೆಟರ್ ಕೊಟ್ಟು ಅವರಿಂದ ತಹಶೀಲ್ದಾರಿಂದ ಬಂದು ಸ್ಟಾಪ್ ಮಾಡ್ರಿ ಅಂದಾಗ ನಾವು ಸ್ಟಾಪ್ ಮಾಡ್ತೀವಿ. ಅಲ್ಲಿವರೆಗೆ ನಿನ್ನ ರೈತರ ಬೆಳೆ ಹಾಳಾಗತ್ತಾ, ನಾವು ಪರಿಹಾರ ಕೊಡ್ತೀವಿ, ಬಿಡಿ ಇನ್ನೂ ಸ್ವಲ್ಪ ಹಾಳಾಗಲಿ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಯಾರು ಅವರು ಅನಿಲ್ ಅನ್ನೋ ರಿಯಾಜ್ ಅಂತಂದೇಳಿ ಅವರು ಕಾಂಟ್ರಾಕ್ಟರ್ ಇದಾರಂತೆ, ಅವರ ಮ್ಯಾನೇಜರ್ ಅಂತ ಅನಿಲ್ ಅನ್ನೋ ವ್ಯಕ್ತಿ ನನಗೆ ಕಾನ್ಫರೆನ್ಸ್ ಕಾಲಲ್ಲಿ ಹಾಕಿ ಮಾತಾಡಿಸಿದಾಗ ನಾವು JSW ಕಂಪ್ನಿಯವರು ನಾವು ಎಂಪ್ಲಾಯೀಸ್ಗಳು ಮಾತಾಡೋದು, ನಿಮ್ದು ಏನಿದ್ರು ನಾವು ಈಗ ಕೆಲಸ ಮಾಡಕ್ಕೆ ಬಿಡಿ, ನಾವು ಬಂದು ಪರಿಹಾರ ಕೊಡ್ತೀವಿ. ಇಲ್ಲಾಂದ್ರೆ ನೀವು ನಮಗೆ ಕೆಲಸ ಮಾಡಕ್ಕೆ ತೊಂದರೆ ಮಾಡಿದ್ರೆ ನಾವು ನಿಮ್ಗೆ ಪರಿಹಾರ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರಿಗೆ ಎದುರಿಸ್ತಾರೆ, ನಮಗೆ ಎದುರಿಸ್ತಾ ಇದ್ದಾರೆ.